ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿಯ ಬರ್ಬರ ಕೊಲೆ ಪ್ರಕರಣ. ಬೆಂಗಳೂರಿನಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಬರ್ಬರ ಕೊಲೆ ನಡೆದಿತ್ತು. ಭೀಭತ್ಸ ಕೊಲೆ. ಅದು ಸಿನಿಮಾ ಮೀರಿಸುವಂತಿದೆ ಹಂತಕನ ಮಾಸ್ಟರ್ ಪ್ಲಾನ್. ತುಂಡು ತುಂಡಾದ ದೇಹವನ್ನ ಕಂಡು ಎಫ್ಎಸ್ಎಲ್ ತಂಡವೇ ಶಾಕ್ ಆಗಿದೆ. ಯಾಕಂದ್ರೆ ಎಫ್ಎಸ್ಎಲ್ ತಂಡಕ್ಕೂ ಕೂಡ ಸಾಕ್ಷ್ಯವನ್ನ ಕೆದಕೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇಂತಹ ಕೇಸನ್ನ ಹಿಂದೆಂದೂ ಕೂಡ ನೋಡಿಲ್ಲ ಅಂತ ಎಫ್ಎಸ್ಎಲ್ ಟೀಮ್ನ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ಮಹಾಲಕ್ಷ್ಮಿಯನ್ನ ಹಂತಕ ಕೊಲೆಗೈದಿದ್ದಾನೆ. ಇಲ್ಲಿ ಇಷ್ಟೊಂದು ಭೀಕರ ಭಯಾನಕ ಈ ಕೊಲೆ ದೃಶ್ಯಗಳನ್ನ ನೋಡೋದಕ್ಕೆ ಅಂದ್ರೆ ಫ್ರಿಡ್ಜ್ನ 3 ರ್ಯಾಕ್ನಲ್ಲೂ ಕೂಡ ದೇಹದ ತುಂಡುಗಳನ್ನ ಇರಿಸಿದ್ದ ಈ ಹಂತಕ ಇಡೀ ಮನೆ ಹುಡುಕಾಡಿದ್ರೂ ಕೂಡ ಎಫ್ಎಸ್ಎಲ್ಗೆ ರಕ್ತದ ಕಲೆನೇ ಸಿಗ್ತಾ ಇಲ್ಲ. ಮಹಾಲಕ್ಷ್ಮಿ ದೇಹವನ್ನ ತುಂಡು ಮಾಡಿದ್ರೂ ಕೂಡ ಎಲ್ಲೂ ಒಂದೇ ಒಂದು ಡ್ರಾಪ್ ರಕ್ತದ ಕಲೆ ಸಿಗ್ತಾ ಇಲ್ಲ. ದೇಹವನ್ನ ಕತ್ತರಿಸಿ ಗುರುತು ಸಿಗದಂತೆ ಹಂತಕ ಇಲ್ಲಿ ಸಾಕ್ಷ್ಯವನ್ನ ನಾಶಪಡಿಸಿದ್ದಾನೆ. ಮಹಾಲಕ್ಷ್ಮಿ ಕೊಲೆಗೈದು ಮನೆಯನ್ನ ಕ್ಲೀನ್ ಮಾಡಿದ್ದ ಹಂತಕ ಲೂಮಿನಲ್ ಕೆಮಿಕಲ್ ಅನ್ನ ಬಳಸಿದ್ರೂ ಕೂಡ ರಕ್ತದ ಕಲೆ ಕಿಂಚಿತ್ತೂ ಪತ್ತೆಯಾಗ್ತಾ ಇಲ್ಲ ಮನೆಯ ಯಾವುದೇ ಮೂಲೆಯಲ್ಲೂ. 200 ದಿನಗಳ ರಕ್ತದ ಕಲೆಯನ್ನ ಪತ್ತೆ ಮಾಡುತ್ತೆ ಈ ಲೂಮಿನಲ್ ಕೆಮಿಕಲ್. ಆದ್ರೆ ಅದನ್ನ ಬಳಸಿದ್ರೂ ಕೂಡ ಇಲ್ಲಿ ರಕ್ತದ ಕಲೆ ಸಿಗ್ತಾ ಇಲ್ಲ ಅಂದ್ರೆ ಯಾವ ಕೆಮಿಕಲ್ ಅನ್ನ ಆತ ಬಳಸಿ ಮನೆಯನ್ನ ಕ್ಲೀನ್ ಮಾಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಪ್ರದೀಪ್, ನಿಜಕ್ಕೂ ಕೂಡ ಭಯಾನಕ, ಭೀಕರ, ಭೀಭತ್ಸ ಈ ಮಹಾಲಕ್ಷ್ಮಿಯ ಕೊಲೆ ಪ್ರಕರಣ. ಆದ್ರೆ ಆ ಹಂತಕನ ಮಾಸ್ಟರ್ ಪ್ಲಾನ್ ಹೇಗಿತ್ತು, ಆತನ ಮಾಸ್ಟರ್ ಮೈಂಡ್ ಹೇಗಿತ್ತು, ಯಾವ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದ ಅನ್ನೋದು ಇದೆಲ್ಲದಕ್ಕಿಂತಲೂ ಕೂಡ ಭಯ ಬೀಳಿಸ್ತಾ ಇದೆ ನೋಡಿ. ಖಂಡಿತ ಮಧುಶ್ರೀ, ಬೆಂಗಳೂರಿನ ಮಟ್ಟಿಗೆ ಈ ಮಹಾಲಕ್ಷ್ಮಿ ಮರ್ಡರ್ ಏನಿದೆ ಇದು ಒಂದು ದೊಡ್ಡ ಬೀಭತ್ಸ ಕೊಲೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಫ್ರಿಡ್ಜ್ನಲ್ಲಿ ಮಹಿಳೆಯ ದೇಹವನ್ನ 50ಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಮಾಡಿ ಇಟ್ಟಿರ್ತಾನೆ. ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಈಗ ಪೊಲೀಸರು ಸಹ ತನಿಖೆಯನ್ನು ಮಾಡ್ತಾ ಇದ್ದಾರೆ. 4 ತಂಡಗಳಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರಿಗೆ ಸಹ ಈ ಒಂದು ಸಾಕ್ಷಿಗಳನ್ನ ಕಲೆ ಹಾಕೋದು ದೊಡ್ಡ ಸವಾಲಾಗಿದೆ. ಒಂದು ಕಡೆ ದೇಹದ ತುಂಡು ಭಾಗಗಳನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿ ಅಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ತಗೊಳ್ಬೇಕಾಗಿದೆ. ಯಾವ ರೀತಿಯಾದಂತಹ ಕೊಲೆ ಆಗಿದೆ, ಅಂದ್ರೆ ಈ ಒಂದು ಕೊಲೆಗೆ ಮುಂಚೆ ಯಾವ ರೀತಿಯಾದಂತಹ ಆಕೆಯ ಮೇಲೆ ದೌರ್ಜನ್ಯ ಆಗಿತ್ತು ಅದೆಲ್ಲವನ್ನು. ಜೊತೆಗೆ ಇನ್ನೊಂದು ಕಡೆ ಎಫ್ಎಸ್ಎಲ್ ಅಧಿಕಾರಿಗಳು ಸಹ ಏನು ಕೊಲೆ ನಡೆದ ಜಾಗ ಏನಿತ್ತು, ಆ ಮನೆ ಏನಿತ್ತು ಅಂತ ಹೇಳಲಾಗ್ತಾ ಇದೆ. ಆ ಮನೆಯಲ್ಲಿ ರಕ್ತದ ಕಲೆಗಳನ್ನು ಸಹ ಪತ್ತೆ ಹಚ್ಚಕ್ಕೆ ಕಷ್ಟವಾಗಿದೆ. ಯಾಕಂತ ಹೇಳಿದ್ರೆ ಲುಮಿನಲ್ ಟೆಸ್ಟ್ ಅನ್ನ ಮಾಡಿ ಒಂದು ಇಡೀ ಫ್ಲೋರ್ ಅಲ್ಲಿ ಸಹ ಬ್ಲಡ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿದ್ದಾರೆ. ಆದ್ರೆ ಅದಕ್ಕೂ ಸಹ ಯಾವುದೇ ರೀತಿಯಿಂದ ರಕ್ತದ ಕಲೆಗಳು ಪತ್ತೆ ಆಗಿಲ್ಲ. ಆದ್ರೆ ಫ್ರಿಡ್ಜ್ ಇಂದ ಅಂದ್ರೆ ಯಾವಾಗ ಈತ ಫ್ರಿಡ್ಜ್ ಒಳಗಡೆ ದೇಹದ ತುಂಡುಗಳನ್ನು ಹಾಕಿ ಎಸ್ಕೇಪ್ ಆಗಿದ್ದಾನೆ, ತದನಂತರ ಫ್ರಿಡ್ಜ್ ಇಂದ ರಕ್ತದ ಹನಿಗಳು ತೊಟ್ಟಿಕ್ಕಿ ಕೆಳಗಡೆ ಒಂದಷ್ಟು ಹುಳುಗಳು ಸಹ ರಕ್ತದಿಂದ ಆಗಿತ್ತು. ಹೀಗಾಗಿ ಆ ಭಾಗದಲ್ಲಿ ಬಿಟ್ರೆ ಇಡೀ ಒಂದು ಮನೆ ಏನಿದೆ, ಚಿಕ್ಕ ಮನೆ ಅದು, ಆ ಮನೆಯಲ್ಲಿ ಎಲ್ಲೂ ಸಹ ಎಫ್ಎಸ್ಎಲ್ ಅಧಿಕಾರಿಗಳು ಸಹ ಒಂದಷ್ಟು ರಕ್ತದ ಕಲೆಗಳು ಏನ್ ಸ್ಯಾಂಪಲ್ ಸಿಗ್ಬೇಕಾಗುತ್ತೆ ಅಂದ್ರೆ ಈ ಜಾಗದಲ್ಲಿ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಏನ್ ಸಿಗ್ಬೇಕಾಗಿದೆ ಅದು ಕೂಡ ಇಲ್ಲ. ಈ ಕಡೆ ಪೊಲೀಸ್ ಅಧಿಕಾರಿಗಳಿಗೂ ಸಹ ಇದೊಂದು ಜೊತೆಗೆ ಸಾಕ್ಷಿಯನ್ನ ಕಲೆ ಹಾಕೋದು ಕೂಡ ಸವಾಲಾಗಿರುವಂತದ್ದು. ಇನ್ನು ಈ ಒಂದು ಪ್ರಕರಣ ಏನಿದೆ ಇದು ಎಫ್ಎಸ್ಎಲ್ ಅಧಿಕಾರಿಗಳೇ ಮತ್ತು ಪೊಲೀಸರಿಗೂ ಸಹ ಸವಾಲಾಗಿ ಪರಿಣಮಿಸಿದೆ. ಹೀಗಾಗಿ ಇನ್ನೂ ಹೆಚ್ಚಿನ ತನಿಖೆ ಅಂದ್ರೆ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿ ಏನಂದ್ರೆ ಅಶ್ರಫ್ ಅನ್ನೋನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಆದ್ರೆ ಆತ ಇದಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಪೊಲೀಸರಿಗೂ ಸಹ ಗೊತ್ತಾಗಿದೆ. ಹೀಗಾಗಿ ಇನ್ಯಾರು ಈ ರೀತಿ ಕೊಲೆ ಮಾಡ್ಲಿಕ್ಕೆ ಸಾಧ್ಯ, ಇನ್ಯಾರು ಈಕೆಗೆ ಕಾಂಟ್ಯಾಕ್ಟ್ ಇದ್ರು, ಯಾರು ಈಕೆಯ ಮನೆಗೆ ಬಂದಿದ್ರು, ಅಥವಾ ಬೇರೆ ಕಡೆಯಿಂದ ಕೊಲೆ ಮಾಡಿ ಇಲ್ಲಿಗೆ ತಂದೇನಾದ್ರು ದೇಹಗಳನ್ನ ಪೀಸ್ ಮಾಡಿದ್ರೆ ಒಂದಲ್ಲ ಒಂದು ರಕ್ತದ ಕಲೆಗಳಾರು ಅಂದ್ರೆ ಇಡೀ ಮನೆಯಲ್ಲಿ ಎಲ್ಲರೂ ಇರ್ಬೇಕಿತ್ತು, ಎಲ್ಲೂ ಕೂಡ ಇಲ್ಲ. ಹೀಗಾಗಿ ಎಲ್ಲಾ ರೀತಿಯಲ್ಲೂ ಎಲ್ಲಾ ಆಯಾಮಗಳಲ್ಲೂ ಸಹ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರದೀಪ್.